welcome to Desai Academy of class 10th. So today we are performing an activity called soap action on dirt. ನಾವು ಏನು ಮಾಡ್ತೀವಪ್ಪ ಅಂದರೆ ಆಕ್ಟಿವಿಟಿ 4.10 ನಿಮ್ಮ ಹೇಳ್ಕೊಡ್ತೇವಪ್ಪ ಅಂದ್ರೆ ಹಾವು ನಮಗೆ ಡರ್ಟ್ ಹ್ಯಾಂಗೆ ಕ್ಲೀನ್ ಆಗ್ತದ ಅಂತ ಹೇಳ್ಬೇಕು. ಅದು ಸಲಕ್ಕೆ ಏನು ತೊಗೊಂಡಿದ್ದೀವಪ್ಪ ಅಂದ್ರೆ ನಾವಿಲ್ಲಿ ಸೊ ಟೆಸ್ಟ್ ಟ್ಯೂಬ್ ಒಂದು ಏನದಪ್ಪ ಅಂತಂದ್ರೆ ಒಂದು ಗ್ಲಾಸ್ ಎ ಅದ, ಗ್ಲಾಸ್ ಬಿ ಅದ, ಆಯಿಲ್ ಅದ ಮತ್ತು ನಮ್ಗೆ ಸೋಪ್ ಸೊಲ್ಯೂಷನ್ ಇದೆ. 4 ಏನವ ನಮಗೆ ಇದೊಂದು ವಾಟರ್ ಅದ, ಇದ್ರಾಗ ವಾಟರ್ ಅದ, ಇದ್ರಾಗ ಏನಂದ್ರೆ ನಮಗೆ ಇಲ್ಲಿ ಆಯಿಲ್ ಅದ ಅಂತ ಹೇಳ್ತೇವ, ಇದ್ರಾಗ ಏನಂದ್ರೆ ನಮಗೊಂದು ಸೋಪ್ ಸೊಲ್ಯೂಷನ್ ಅಂತ ತಗೊಂಡೆ. ಸೊ ನಮಗೆ ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಇದ್ರಾಗ ವಾಟರ್ ಅದ, ಇದ್ರಾಗ ವಾಟರ್ ಅದ. ಈ ವಾಟರ್ನಾಗ ಏನು ಮಾಡ್ತೀನಿ ನಾನು ಅಂದ್ರೆ ಎರಡು ಟೆಸ್ಟ್ ಟ್ಯೂಬ್ನಾಗ ಟೆಸ್ಟ್ ಟ್ಯೂಬ್ ಅನ್ಬೋದು, ನಾವು ಗ್ಲಾಸ್ ಅನ್ಬೋದು. ಸೊ ಇದ್ರಾಗ ಏನು ಮಾಡ್ಬೋದು, ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡ್ತೀನಿ. ಈ ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡ್ತೀನಿ, ರೈಟಾ? ಇದ್ರಾಗ ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡ್ದೆ. ಬಟ್ ಇದ್ರಾಗ ಏನು ಮಾಡ್ತೀನಿ, ನಾನು ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡ್ತೀನಿ. ಬಿ ಟೆಸ್ಟ್ ಟ್ಯೂಬ್ ಅಥವಾ ಗ್ಲಾಸ್ ಒಳಗೆ ಏನು ಮಾಡ್ತೀನಿ, ನಾನು ಏನು ಮಾಡ್ದೆ, ಆ್ಯಡ್ ಮಾಡ್ದೆ, ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡಿದೆ. ಈಗ ನಮಗಿದು ಆಯಿಲ್ ಅದ. ಈ ಆಯಿಲ್ ಏನು ಮಾಡ್ತೀನಿ, ನಾನು ಖಾಲಿ ಈ ಟೆಸ್ಟ್ ಟ್ಯೂಬ್ ಬಿಗೆ ಅಷ್ಟೇ ಏನು ಮಾಡ್ತೀನಿ, ಆ್ಯಡ್ ಮಾಡ್ತೀನಿ. ನೋಡಿರಿ, ಆಯಿಲ್ ಇದಕ್ಕೆ ಏನು ಮಾಡ್ತೀನಿ, ಆಯಿಲ್ ಆ್ಯಡ್ ಮಾಡ್ತೀನಿ, ರೈಟಾ? ಈ ಆಯಿಲ್ ಆ್ಯಡ್ ಮಾಡಿದಾಗ ಈಗ ನೋಡಿ ಮುಂದೇನಾಗ್ತದಪ್ಪ ಅಂತಂದ್ರೆ ಇನ್ನೇನು ಮಾಡೋಣ, ಈಗ ನಾವು ಅದಕ್ಕೆ ಸ್ಟೀರ್ ಮಾಡೋಣ. ಏನು ಮಾಡೋಣ, ಇದಕ್ಕೆ ಸ್ಟೀರ್ ಮಾಡೋಣ. ಇದ್ರಾಗ ನೋಡಿ ಫಾಸ್ಟಾಗಿ ಸ್ಟೀರ್ ಮಾಡಿದೆವಪ್ಪ ಅಂದ್ರೆ ಇವು ಬಬಲ್ಸ್ಗಳು ಫಾರ್ಮೇಷನ್ ಆಗೋದು ನೋಡ್ಬೋದು. ಇದ್ರಾಗ ಇದೇನಾಗ್ತದ, ಫುಲ್ ಕಂಪ್ಲೀಟ್ಲಿ ಏನಾಗ್ತದೆ, ಇಲ್ಲಿ ಮಿಕ್ಸ್ ಆಗ್ತದೆ. ಇದ್ರಾಗ ಸೋಪ್ ಸೊಲ್ಯೂಷನ್ ಮತ್ತು ವಾಟರ್ ಏನಾಗ್ಲತ್ತಲ್ಲಿ ಮಿಕ್ಸ್ ಆಗ್ತದೆ. ಬಟ್ ಈಗ ನಾವು ಇದು ನೋಡಿ ನೀವೇನು ಹೇಳ್ಬೋದು, ಇಲ್ಲಿ ಆಯಿಲ್ ಅದ, ವಾಟರ್ ಅದ ಮತ್ತು ಸೋಪ್ ಸೊಲ್ಯೂಷನ್ ಇವೆರಡು ಒಂದಕ್ಕೊಂದು ಮಿಕ್ಸ್ ಆಗ್ತವೆ. ನೋಡಿ ಒಂದು ಹಿಂಗೆ ಇದ್ರಿಗೆ ಮಾಡಿ ಸ್ಟೀರ್ ಮಾಡಿದಾಗ ಒಂದು 2 ಮಿನಿಟ್ಸ್ ಬಿಟ್ಟು ಅದು ತಿಳ್ಕೊರಿ. ನೀವು ಇಲ್ಲಿ ಗ್ಲಾಸ್ ಒಳಗೆ ನೋಡ್ಬೋದು, ಅಲ್ಲಿ ಏನಾಗ್ತದೆ, ಬಬಲ್ಸ್ ಫಾರ್ಮೇಷನ್ ಆಗೋದು, ಮಿಸಲ್ ಫಾರ್ಮೇಷನ್ ಆಗೋದು ನೋಡ್ಬೋದು. ಇಲ್ಲಿ ನೋಡಿ ಇದ್ರಾಗ ಏನಾಗ್ತದಪ್ಪ ಅಂದ್ರೆ ಒಂದು 2 ಮಿನಿಟ್ಸ್ ಬಿಟ್ಟಾಗ ಆಯಿಲ್ ಮತ್ತು ವಾಟರ್ ಏನಾಗ್ತದಪ್ಪ ಅಂದ್ರೆ ಮಿಕ್ಸ್ ಆಗಲ್ಲ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಏನು ಗೊತ್ತದ, ಆಯಿಲ್ ಮತ್ತು ವಾಟರ್ ಏನಾಗಲ್ಲ, ಒಂದಕ್ಕೊಂದು ಮಿಕ್ಸ್ ಆಗಲ್ಲ, ಸಪ್ರೇಟ್ ಲೇಯರ್ ಆಗ್ತದ. ಸೊ ಏನಾಗ್ತದೆ, ಒಂದಕ್ಕೊಂದು ಸಸ್ಪೆಂಡೆಡ್ ಆಗ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಆಯಿಲ್ ಏನಾಗ್ತದೆ, ಅಪ್ಪರ್ ಸೈಡ್ ಒಳಗೆ ಏನಾಗ್ಲತ್ತಲ್ಲಿ ಸಸ್ಪೆಂಡೆಡ್ ಆಗಿರ್ತದ. ಸೊ ಬಟ್ ಇಲ್ಲಿ ನೋಡಿ ನಿಮ್ಗೆ ಏನಾಗ್ಲತ್ತಪ್ಪ ಅಂತಂದ್ರೆ ಇಲ್ಲಿ ಏನಾಗ್ಲತ್ತಲ್ಲಿ ಇಲ್ಲಿ ಬಬಲ್ಸ್ ಫಾರ್ಮೇಷನ್ ಆಗ್ತದೆ. ಈಸಿಲಿ ಏನಾಗ್ತದೆ ನಮಗೆ ಆಯಿಲ್ ಮತ್ತು ಇದ್ರಾಗ ಏನಿಲ್ಲ, ಆಯಿಲ್ ಇಲ್ಲ, ಅದಕ್ಕೆ ಏನಾಗ್ತದೆ ಕ್ಲಿಯರ್ ಆಗಿ ನಮಗೆ ಇಲ್ಲಿ ಬಬಲ್ ಫಾರ್ಮೇಷನ್ ಆಗ್ಯದ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ನಿಮಗೆ ಇಲ್ಲಿ ಆಯಿಲ್ ಏನಾಗ್ತದೆ ಸಪ್ರೇಟಾಗಿ ಸಸ್ಪೆಂಡ್ ಆಗ್ತಿಲ್ಲ. ಅಪ್ಪರ್ ಸೈಡ್ ಏನಾಗುತ್ತೆ ನಮಗೆ ಇಲ್ಲಿ ಆಯಿಲ್ ಅದ, ಇಲ್ಲಿ ಕೆಳಗೆ ಏನದ ನಮಗೆ ಇಲ್ಲಿ ಸೋಪ್ ಸೊಲ್ಯೂಷನ್ ಅದ ಅಂತ, ವಾಟರ್ ಮತ್ತು ಏನದ ಸೋಪ್ ಸೊಲ್ಯೂಷನ್ ಅದ ಅಂತ ಹೇಳ್ಬೋದು. ಸೊ ಇದು ಏನು ಹೇಳ್ಕೊಡ್ತಪ್ಪ ಇದು ಆ್ಯಕ್ಟಿವಿಟಿಪ್ಪ ಅಂತಂದ್ರೆ, ಸೊ ಆಯಿಲ್ ಏನಾಗ್ಲತ್ತಪ್ಪ ಅಂದ್ರೆ ವಾಟರ್ ಜೊತೆ ಮಿಕ್ಸ್ ಆಗಲ್ಲ. ಹಾಗೆ ಮತ್ತು ಯಾಕೆ ಮಿಕ್ಸ್ ಆಗಲ್ಲಪ್ಪ ಅಂದ್ರೆ ಒಂದಕ್ಕೊಂದು ಏನವ ಡೆನ್ಸಿಟಿ ಬೇರೆ ಇರೋದಿಲ್ಲ ಅಂತ, ಒಂದಕ್ಕೊಂದು ಏನಾಗಲ್ಲ, ವಾಟರ್ ಆಗಿರ್ಬೋದು ಮತ್ತು ಏನಾಗಿರ್ಬೋದು ಡೆನ್ಸಿಟಿ ಆಫ್ ವಾಟರ್ ಆ್ಯಂಡ್ ದ ಡೆನ್ಸಿಟಿ ಆಫ್ ಆಯಿಲ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ದೇ ಡಸ್ ನಾಟ್ ಮಿಕ್ಸ್ ವಿತ್ ಈಚ್ ಅದರ್ ಅಂತ ಗೊತ್ತದ ನಮಗೆ. ಆದ್ರೆ ಈಗ ನಾವು ಇಲ್ಲಿ ಆಯಿಲ್ ಹ್ಯಾಂಗೆ ನಮಗೆ ಡರ್ಟ್ ಕ್ಲಿಯರ್ ಮಾಡ್ತದ, ಸೋಪ್ ಹ್ಯಾಂಗೆ ಕ್ರಿಯೇಟ್ ಮಾಡ್ತಪ್ಪ ಅಂತ ನಮ್ಗೆ ಗೊತ್ತಾ. ಸೊ ನಮ್ಮ ಸೋಪಿಗೆ ಏನದ, ಸೋಪ್ ಎದರಿಂದ ಮೇಡ್ ಆಗ್ಯದಪ್ಪ ಅಂದ್ರೆ ಸೋಪ್ ಎದರಿಂದ ಮೇಡ್ ಆಗಿರ್ತದೆ ನಮಗೊಂದು 2 ಮಾಲಿಕ್ಯೂಲ್ಸ್ ಅಂತ ಆಗಿರ್ತಾವೆ. ಸೋಡಿಯಂ ಸಾಲ್ಟ್ ಆಗಿರ್ಬೋದು, ಇನ್ನೊಂದು ಯಾವುದಾದ್ರು potassium salt. Sodium salt of carboxylic acid or potassium salt of carboxylic acid ಇದು ಆಗೋದ್ರಿಂದ ಇದ್ರಾಗ 2 ಟೈಪ್ಸ್ ಆಫ್ ಎಂಡ್ಸ್ ಬರ್ತದೆ. ಅದ್ರಾಗ ಸೋಪ್ ಒಳಗೆ ಒಂದು ಯಾವುದು ಆಯನಿಕ್ ಎಂಡ್ ಅಂತ ಬರ್ತದೆ, ಇನ್ನೊಂದು ಯಾವ್ದು ಬರ್ತದ ಕಾರ್ಬನ್ ಎಂಡ್ ಅಂತ ಬರ್ತದೆ. ಈ ಆಯನಿಕ್ ಎಂಡ್ ಏನು ಮಾಡ್ತಪ್ಪ ಅಂದ್ರೆ ಆಯನಿಕ್ ಎಂಡ್ ಏನು ಮಾಡ್ತದೆ, ಎದ್ರ ಜೊತೆ ರಿಯಾಕ್ಟ್ ಆಗ್ತದ, ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗ್ತದೆ. ಈ ಸೋಪ್ ಸೊಲ್ಯೂಷನ್ ಆಗಿ ನೋಡಿ ಇಲ್ಲಿ 2 ಎಂಡ್ಸ್ಗಳು ಬರ್ತವೆ. ಯಾವುದಪ್ಪ ಅಂತಂದ್ರೆ ಒಂದು ಆಯನಿಕ್ ಎಂಡ್ ಅಂತ ಬರ್ತದೆ, ಇನ್ನೊಂದು ಏನು ಬರ್ತದೆ ಕಾರ್ಬನ್ ಎಂಡ್. ಈ ಕಾರ್ಬನ್ ಎಂಡ್ ಏನು ಮಾಡ್ತಪ್ಪ ಅಂದ್ರೆ ಆಯಿಲ್ ಡರ್ಟ್ ಜೊತೆ ಏನಾಗ್ತದ ಏನೋ ಇಂಟ್ರಾಕ್ಷನ್, ಡರ್ಟ್ ಎಲ್ಲಿ ಇರ್ತದೆ, ಆಯಿಲ್ ಒಳಗೆ ಇರ್ತದೆ. ಸೊ ಆಮೇಲೆ ಇನ್ನೊಂದು ಏನಾಗ್ತದೆ, ವಾಟರ್ ಎದ್ರ ಜೊತೆ ರಿಯಾಕ್ಟ್ ಆಗ್ತಪ್ಪ ಅಂತಂದ್ರೆ ಆಯನಿಕ್ ಎಂಡ್ ಅಂತ ಹೇಳ್ತೇವೆ. ಸೊ ಏನಾಗ್ಲತ್ತೆ ಇಲ್ಲಿ ಆನಿಕ್ ಎಂಡ್ ಒಳಗೆ ಏನಾಗ್ತದೆ, ಇಲ್ಲಿ 2 ಟೈಪ್ಸ್ ಆಫ್ ಎಂಡ್ ಇರ್ತದೆ. ಅದು ಸೋಪ್ ಒಳಗೆ ಒಂದೇದು ಆನಿಕ್ ಎಂಡ್ ಮತ್ತು ಇನ್ನೊಂದು ಯಾವುದು ಕಾರ್ಬನ್ ಎಂಡ್. ಕಾರ್ಬನ್ ಎಂಡ್ ಜೊತೆ ರಿಯಾಕ್ಟ್ ಆಗ್ತದ, ಡರ್ಟ್ ಜೊತೆ ರಿಯಾಕ್ಟ್ ಆಗ್ತದೆ ಅಥವಾ ಆಯಿಲ್ ಜೊತೆ ರಿಯಾಕ್ಟ್ ಆಗ್ತದೆ ಅಂತ ಹೇಳ್ತೇವೆ. ಸೊ ಆನಿಕ್ ಎಂಡ್ ಯಾವುದು ಆಗ್ತದಪ್ಪ ಅಂದ್ರದ್ದು ಅಲ್ಲಿ ವಾಟರ್ ಜೊತೆ ರಿಯಾಕ್ಟ್ ಆಗ್ತದೆ. 2 ಟೈಪ್ಸ್ ಆಫ್ ಎಂಡ್ಸ್ ಆದ್ರೆ ಒಂದು is ionic end and carbon end. Carbon end is react with the dirt or oil and the ionic end is react with the water. ಸೊ ನೋಡಿ ನಿಮಗೆ ಏನಾಗ್ತದೆ, ನಮಗೆ ಟೆಸ್ಟ್ ಟ್ಯೂಬ್ನಾಗ ಏನಾಗ್ತದೆ, ಬಬಲ್ಸ್ಗಳು ಫಾಸ್ಟು ಜಲ್ದಿ ಫಾರ್ಮೇಷನ್ ಆಗೋದು ಅಂತ ಕಾಣಿಸ್ತು. ಇದ್ರಾಗ ಏನಾಗ್ತದೆ ನಮಗಲ್ಲಿ ಲೇಟ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತದೆ ಆಯಿಲ್ ಮತ್ತು ವಾಟರ್ ಇರೋದ್ರಿಂದ ಸೋಪ್ ಸೊಲ್ಯೂಷನ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ. ಬಟ್ ಇದ್ರಾಗ ಏನಾಗ್ತಪ್ಪ, ಇದು ಕಂಪೇರ್ ಇದ್ರಾಗ ನೋಡ್ರಿ ನಿಮ್ಗೆ ಬಬಲ್ಸ್ಗಳು ಬಹಳಷ್ಟು ಕಡಿಮೆ ಕಾಣಿಸ್ತದೆ. ಯಾಕಪ್ಪ ಅಂದ್ರೆ ಇದ್ರಾಗ ಏನದ ಆಯಿಲ್ ಮತ್ತು ವಾಟರ್ ಸೋಪ್ ಸೊಲ್ಯೂಷನ್ ಅದ. ಬಟ್ ಈ ಟೆಸ್ಟ್ ಟ್ಯೂಬ್ನಾಗ ಏನದ ಖಾಲಿ ನಮಗೆ ವಾಟರ್ ಮತ್ತು ಸೋಪ್ ಸೊಲ್ಯೂಷನ್ ಇರೋದ್ರಿಂದ ಬಬಲ್ಸ್ಗಳು ಏನು ಮಾಡ್ತವೆ ನೋಡ್ರಿ ಇಲ್ಲಿ ಜಾಸ್ತಿ ಕಾಣಿಸ್ತವೆ. ಬಟ್ ಇಲ್ಲಿ ಏನಾಗುತ್ತೆ ಬಹಳಷ್ಟು ಕಡಿಮೆ ಕಾಣಿಸ್ತದೆ. ಯಾಕಪ್ಪ ಅಂದರೆ ಒಂದಕ್ಕೊಂದು ಏನಾಗಲ್ಲ
ಮಿಕ್ಸ್ ಆಗಲ್ಲ, ಸಪ್ರೇಟ್ ಆಗ್ತದೆ ಅಂತ ಹೇಳ್ತಾರೆ. ಇದೇನು ಈ ಆ್ಯಕ್ಟಿವಿಟಿ ಏನು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ, ಏನು ಕನ್ಕ್ಲೂಷನ್ ಕೊಡ್ತಪ್ಪ ಅಂದ್ರೆ ನಾವು ಏನೋ ಕ್ಲಾತ್ ಒಳಗಿಂದು ಡರ್ಟ್ ಏನಾಗ್ತದೆ ಈಸಿಲಿ ಕ್ಲೀನ್ ಆಗ್ತದೆ. ಅದರಲ್ಲಿಂದ ಸೋಪ್ ಸೊಲ್ಯೂಷನ್ ಇದೆ. ಯಾಕಪ್ಪ ಸೋಪ್ ಸೊಲ್ಯೂಷನ್ ಒಳಗೆ ಎರಡು ಆ್ಯಂಡ್ ಆಗುತ್ತೆ, ಅಯನಿಕ್ ಆ್ಯಂಡ್ ಮತ್ತು ಇನ್ನೊಂದು ಯಾವುದು ಕಾರ್ಬನ್ ಆ್ಯಂಡ್. ಸೊ ಕಾರ್ಬನ್ ಆ್ಯಂಡ್ ಆಯಿಲ್ ಜೊತೆ ರಿಯಾಕ್ಟ್ ಆಗ್ತದೆ, ಅಯನಿಕ್ ಆ್ಯಂಡ್ ಏನಾಗ್ತದೆ ವಾಟರ್ ಜೊತೆ ರಿಯಾಕ್ಟ್ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.